ಆದ್ರೆ ಈಗ ಅವರು ಮೇಲ್ಮನವಿಯನ್ನ ಸಲ್ಲಿಸಿದ್ರು, ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು. ಈ ಒಂದು ಆದೇಶಕ್ಕೆ ತಡೆಯಾಜ್ಞೆಯನ್ನ ನೀಡಿ ಜಾಮೀನನ್ನ ನೀಡಬೇಕು ಅನ್ನುವಂತಹ ಮನವಿಯನ್ನ ಮಾಡಿದ್ರು. ಈಗ ಹೈಕೋರ್ಟ್ ಅದನ್ನ ಪುರಸ್ಕರಿಸಿದೆ. ಈಗ ಈ ಹಿಂದೆ ಇದ್ದಂತಹ ಆದೇಶವನ್ನ ತಡೆಯಾಜ್ಞೆ ನೀಡಿದ್ದು, ಜೊತೆಗೆ 5 ಲಕ್ಷ ಬಾಂಡ್ನ ಜೊತೆಯಲ್ಲಿ ಶ್ಯೂರಿಟಿ ಸಮೇತವಾಗಿ ಜಾಮೀನು ಕೂಡ ಮಂಜೂರು ಮಾಡಿದೆ. ಹೀಗಾಗಿ ವಿನಯ್ ಕುಲಕರ್ಣಿಗೆ ಈಗ ಸದ್ಯಕ್ಕಂತೂ ರಿಲೀಫ್ ಸಿಕ್ಕಂತೆ ಆಗಿದೆ. ಮತ್ತೆ ಅವರ ಶಾಸಕ ಸ್ಥಾನ ಮತ್ತೆ ಕಂಟಿನ್ಯೂ ಆಗುತ್ತೆ. ಯಾಕಂದ್ರೆ ಈವರೆಗೂ ಕೂಡ ಅವರ ಕ್ಷೇತ್ರಕ್ಕೆ ಉಪಚುನಾವಣೆಯನ್ನ ಘೋಷಿಸಿಲ್ಲ. ಒಂದು ಆದೇಶವನ್ನು ಹೊರಡಿಸಿದ್ರು ಬಿಟ್ರೆ ಈ ಉಪಚುನಾವಣೆಯ ಪ್ರಕ್ರಿಯೆ ಯಾವುದೂ ಕೂಡ ನಡೆದಿರಲಿಲ್ಲ. ಮತ್ತೆ ಹೀಗಾಗಿ ಅವರ ಶಾಸಕ ಸ್ಥಾನ ಆಕ್ಟಿವ್ ಆಗುತ್ತೆ. ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ ಈ ಒಂದು ಕೇಸ್ ಯಾವ ರೀತಿ ಮುಂದುವರಿಯುತ್ತೆ, ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅನ್ನುವಂತಹ ವಿಚಾರ. ಯಾಕಂದ್ರೆ ಈಗ ಸಿಬಿಐ ಸೇರಿದಂತೆ ಈಗ ಸಾಮಾಜಿಕ ಹೋರಾಟಗಾರರು ಬಸವರಾಜ್ ಕೂಡ ಮಾತನಾಡ್ತಾ ಇದ್ರು, ನಾವು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸ್ತೀವಿ ಅಂತ. ಸಿಬಿಐಗೂ ಕೂಡ ಅವಕಾಶ ಇದೆ. ಒಂದು ವೇಳೆ ಸಿಬಿಐ ಕೂಡ ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ದೇ ಆದಲ್ಲಿ ಸುಪ್ರೀಂ ಕೋರ್ಟ್ ಏನು ಆದೇಶವನ್ನ ನೀಡುತ್ತೆ ಅನ್ನೋದ್ರ ಮೇಲೆ ವಿನಯ್ ಕುಲಕರ್ಣಿ ಅವರ ಭವಿಷ್ಯ ನಿಂತಿದೆ ಅಂತಲೇ ಹೇಳಬಹುದು. ಹೀಗಾಗಿ ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದು ನಿಶ್ಚಿತ ಅನ್ನುವಂತಹ ಮಾತನ್ನ ಕೂಡ ಬಸವರಾಜ್ ಅವರು ಹೇಳ್ತಾ ಇದ್ರು. ಹಾಗಾಗಿ ವಿನಯ್ ಕುಲಕರ್ಣಿಗೆ ಸದ್ಯಕ್ಕಂತೂ ರಿಲೀಫ್ ಸಿಕ್ಕಿದೆ, ಜಾಮೀನು ಮಂಜೂರಾಗಿದೆ. 5 ಲಕ್ಷ ಬಾಂಡ್ ಜೊತೆಯಲ್ಲಿ ಶ್ಯೂರಿಟಿ ಸಮೇತವಾಗಿ ಜಾಮೀನನ್ನ ಮಂಜೂರು ಮಾಡಿ ಮತ್ತೆ ಈ ಹಿಂದೆ ಇದ್ದಂತಹ ಆದೇಶ, ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಶೇಷ ನ್ಯಾಯಾಲಯ ಪ್ರಕಟಿಸಿತ್ತು. ಆ ಜೀವಾವಧಿ ಶಿಕ್ಷೆಯನ್ನ ಕೂಡ ಹೋಲ್ಡ್ ಮಾಡಲಾಗಿದೆ, ತಡೆಯಾಜ್ಞೆಯನ್ನ ನೀಡಲಾಗಿದೆ. ಹಾಗಾಗಿ ಈಗ ಸದ್ಯಕ್ಕೆ ವಿನಯ್ ಕುಲಕರ್ಣಿ ಅವರು ರಿಲೀಫ್ ಆಗಿದ್ದಾರೆ. ವಿನಯ್ ಕುಲಕರ್ಣಿ ಮಾತ್ರವಲ್ಲ, ವಿನಯ್ ಕುಲಕರ್ಣಿ ಅವರ ಜೊತೆಯಲ್ಲಿ 10 ಆರೋಪಿಗಳಿಗೂ ಕೂಡ ಜಾಮೀನು ನೀಡಿರುವಂತದ್ದು. ಇದು 2016ರಲ್ಲಿ ಆದಂತಹ ಘಟನೆ. ಬಿಜೆಪಿಯ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ಸೆಷನ್ಸ್ ನ್ಯಾಯಾಲಯ ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು 17 ಮಂದಿ ಆರೋಪಿಗಳನ್ನ 2026ರ ಏಪ್ರಿಲ್ 15ರಂದು ಅಪರಾಧಿಗಳು ಅಂತ ಹೇಳಿ ನಿರ್ಧರಿಸಿ ಏಪ್ರಿಲ್ 17ರಂದು ವಿನಯ್ ಕುಲಕರ್ಣಿ ಸೇರಿ 16 ಮಂದಿಗೆ ಜೀವಾವಧಿ ಶಿಕ್ಷೆಯನ್ನ ಪ್ರಕಟಿಸಿತ್ತು. ಈಗ ಶಿಕ್ಷೆ ರದ್ದಾಗಿದೆ. ಶಾಸಕ ಸ್ಥಾನ ಉಳಿಯೋ ಜೊತೆಯಲ್ಲಿ ಜೈಲಿನಿಂದ ಬಿಡುಗಡೆ ಆಗ್ತಾರೆ ವಿನಯ್ ಕುಲಕರ್ಣಿ ಅವರು. ಆ ಬಗ್ಗೆಯೂ ಕೂಡ ಕೋರ್ಟ್ ಆದೇಶ ಮಾಡುತ್ತೆ. ಇನ್ನು ಶಿಕ್ಷೆ ರದ್ದಾಗದೆ ಇದ್ದಿದ್ರೆ ಮುಂದಿನ ಹಂತಗಳಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಒಂದು ಮೇಲಿನ ಹಂತದ ನ್ಯಾಯಾಲಯಕ್ಕೆ ಮನವಿಯನ್ನ ಸಲ್ಲಿಸುವಂತಹ ಅವಕಾಶ ಅವರಿಗೂ ಕೂಡ ಇತ್ತು. ಬಟ್ ಈಗಲೇ ಅವರಿಗೆ ರಿಲೀಫ್ ಸಿಕ್ಕಿದೆ. ಹಾಗಾಗಿ ಈಗ ಅವರ ಆಪೋಸಿಟ್ ಅಂದ್ರೆ ಈಗ ಸಿಬಿಐ ಆಗಿರಬಹುದು ಅಥವಾ ಯೋಗೇಶ್ ಗೌಡ ಕುಟುಂಬಸ್ಥರು ಈ ಬಗ್ಗೆ ತೀರ್ಮಾನವನ್ನ ಕೈಗೊಳ್ತಾರೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುತ್ತಾರೆ. ಈಗ ಸದ್ಯಕ್ಕೆ ವಿನಯ್ ಕುಲಕರ್ಣಿ ಅವರು ರಿಲೀಫ್ ಆಗಿದ್ದಾರೆ. ಒಂದು ಕಡೆ ಶಾಸಕ ಸ್ಥಾನವೂ ಉಳಿದಿದೆ, ಅವರು ಬಿಡುಗಡೆ ಭಾಗ್ಯವೂ ಕೂಡ ಸಿಕ್ಕಿದೆ. ಅಂದ್ರೆ ಜಾಮೀನು ಮುಖಾಂತರವಾಗಿ ಅವರು ಹೊರಗಡೆ ಬರ್ತಾರೆ. ಈಗ ಸದ್ಯಕ್ಕಂತೂ ರಿಲೀಫ್ ನಲ್ಲಿದ್ದಾರೆ. ಸಾಕಷ್ಟು ವರ್ಷಗಳಿಂದ ಬಹಳ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಈ ಒಂದು ಕೇಸ್ನಿಂದ ಹೊರಗಡೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಇವರು ಸಾಕ್ಷಿ ಸಮೇತವಾಗಿ ಇವರ ಒಂದು ಪಾತ್ರ ಇದೆ ಅನ್ನುವಂಥ ವಿಚಾರಗಳು ಕೂಡ ಬಯಲಾಗಿತ್ತು. ಈಗ ತಾನೇ ಬಸವರಾಜ್ ಕೂಡ ಅದೇ ಮಾತನ್ನ ಹೇಳ್ತಾ ಇದ್ರು, ನಾವು ಸಾಕ್ಷಿ ಸಮೇತವಾಗಿ ಪ್ರತಿಯೊಂದು ವಿಚಾರಗಳನ್ನ ಕೋರ್ಟ್ನ ಮುಂದಿಟ್ಟಿದ್ದೀವಿ. ಯಾಕೆಂದ್ರೆ ಈ ಹತ್ಯೆ ನಡೆಯೋದಕ್ಕೆ ಕಾರಣ ಏನು, ಅವರಿಬ್ಬರಿಗೆ ಯಾವ ರೀತಿ ಗಲಾಟೆ ಇತ್ತು ಅಥವಾ ವೈಷಮ್ಯ ಇತ್ತು, ಯಾವ ರೀತಿ ಅವರು ಪ್ಲಾನ್ ಮಾಡಿದ್ರು, ಯಾವ ರೀತಿ ಸಂಚನ್ನ ರೂಪಿಸಿದ್ರು, ಹೇಗೆ ಕೊಲೆ ಮಾಡಿದ್ರು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಸಮೇತವಾಗಿ ಕೋರ್ಟ್ಗೆ ನಾವು ಒಪ್ಪಿಸಿದ್ವಿ ಅನ್ನುವಂಥ ಮಾತನ್ನ ಕೂಡ ಹೇಳ್ತಾ ಇದ್ರು. ಹೀಗಾಗಿ ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋ ಬಗ್ಗೆಯೂ ಕೂಡ ಬಸವರಾಜ್ ಮಾತನಾಡಿದ್ರು.